ನಮಸ್ಕಾರಗಳಿದೆ. ಈ ವಿಡಿಯೋದಲ್ಲಿ MSCI ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ಹಲವು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಆ ಸುದ್ದಿಯನ್ನು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿಗಳಿದ್ದಾವೆ. ಜೊತೆಗೆ ಇವತ್ತು ಹಲವು ಕಂಪನಿಗಳು ತಮ್ಮ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ. ಅವುಗಳನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ವಾರೆನ್ ಬಫೆಟ್ ಅವರಿಂದ ಒಂದು ಸುದ್ದಿ ಬಂದಿದೆ. ಆ ಸುದ್ದಿಯನ್ನು ನೋಡೋಣ. ವಾರೆನ್ ಬಫೆಟ್ issues new warning, says tough to find value in market when everybody prefers gambling. ಅಂದ್ರೆ ಎಲ್ಲರೂ ಮಾರ್ಕೆಟ್ ಅಲ್ಲಿ ದೊಡ್ಡದಾಗಿ ಇನ್ವೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಅಂದ್ರೆ ಯಾವುದೇ ಸ್ಟಾಕ್ ಅಲ್ಲಿ ವ್ಯಾಲ್ಯೂನ ಫೈಂಡ್ ಮಾಡೋದು ಕಷ್ಟ ಅಂತ ಇದರ ಅರ್ಥ. ನಿಮಗೆ ಗೊತ್ತಿರಬಹುದು, ಇಂಡಿಯನ್ ಮಾರ್ಕೆಟ್ ನ ಹೊರತುಪಡಿಸಿ ಗ್ಲೋಬಲ್ ಮಾರ್ಕೆಟ್ಸ್ ಲಾಸ್ಟ್ 1 year ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದಾವೆ. ಅದರಲ್ಲೂ ಅಮೆರಿಕನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಇವನ್ ಕೊರಿಯಾ ಮಾರ್ಕೆಟ್ ಕೂಡ. ಬಟ್ ಈಗ ಕೊರಿಯನ್ ಮಾರ್ಕೆಟ್ ಡೌನ್ ಆಗ್ತಿದೆ, ಅದು ಬೇರೆ ವಿಚಾರ. ಬಟ್ ಅದಕ್ಕೆ ಮುಂಚೆ ಆಲ್ಮೋಸ್ಟ್ 1 year ಅಲ್ಲಿ 3 ಪಟ್ಟು ಲಾಭ ಕೊಟ್ಟಿತ್ತು. ನಂತರ ಜಪಾನ್ ಮಾರ್ಕೆಟ್ ಆಗ್ಬೋದು, ಹಲವು ಗ್ಲೋಬಲ್ ಮಾರ್ಕೆಟ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ತುಂಬಾ ಜನ ಅಲ್ಲಿ ಹೂಡಿಕೆಯನ್ನ ಮಾಡ್ತಿದ್ದಾರೆ. ಈವನ್ ಇಂಡಿಯಾದಿಂದ ಕೂಡ ಸಾಕಷ್ಟು ಜನ ಈಗ ಗ್ಲೋಬಲ್ ಮಾರ್ಕೆಟ್ ಕಡೆ ಮುಖ ಮಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ವ್ಯಾಲ್ಯೂ ಫೈಂಡ್ ಮಾಡೋದು ಕಷ್ಟ ಅಂತ ವಾರೆನ್ ಬಫೆಟ್ ಅವರು ಹೇಳ್ತಿದ್ದಾರೆ. ಅದು ನಿಜ ಕೂಡ. ಯಾಕಂದ್ರೆ ಒನ್ ಸೈಡೆಡ್ ರ್ಯಾಲಿ ಬರುವಾಗ ಅಲ್ಲಿ ಒಳ್ಳೆ ಸ್ಟಾಕ್, ಕೆಟ್ಟ ಸ್ಟಾಕ್ ಅಥವಾ ಇದು ಅರ್ನಿಂಗ್ಸ್ ಗೆ ಯೋಗ್ಯನಾ ಅದೇನನ್ನು ಕೂಡ ನೋಡೋದಿಲ್ಲ ಜನ, ಸುಮ್ನೆ ತುಂಬ್ತಾ ಹೋಗ್ತಾರೆ. ಹಾಗಾಗಿ ಫಂಡಮೆಂಟಲಿ ವೀಕ್ ಇರೋಂತ ಕಂಪನಿ ಕೂಡ ಮೇಲೆ ಹೋಗುತ್ತೆ, ಸ್ಟ್ರಾಂಗ್ ಇರೋಂತ ಕಂಪನಿ ಕೂಡ ಮೇಲೆ ಹೋಗುತ್ತೆ, ಏನು ಇಲ್ದಿರೋ ಕಂಪನಿ ಕೂಡ ಮೇಲೆ ಹೋಗುತ್ತೆ. ಒನ್ಸ್ ಯಾವಾಗ ಗಾಳಿ ದಿಕ್ಕು ಬದಲಾಗುತ್ತೋ ಆಗ್ಲೇ ಗೊತ್ತಾಗೋದು ಯಾವ ಕಂಪನಿಯ ವ್ಯಾಲ್ಯೂ ಎಷ್ಟಿದೆ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇತ್ತೀಚಿನ ಇಂಡಿಯನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್. ಸೊ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ವಾರೆನ್ ಬಫೆಟ್ ಅವರು ಈಗಿನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಇಂಡಿಯನ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಒಳ್ಳೆ ಸುದ್ದಿ. ಯಾಕೆಂದ್ರೆ ಗ್ಲೋಬಲ್ ಮಾರ್ಕೆಟ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಮಾರ್ಕೆಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಹಾಗಾಗಿ ವ್ಯಾಲ್ಯೂ ವೈಸ್ ನೋಡಿದ್ರೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಹಲವು ಸ್ಟಾಕ್ ಗಳು ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಿದಾವೆ. ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಇವರ ಸ್ಟೇಟ್ಮೆಂಟ್ ಖಂಡಿತ ಒಳ್ಳೆದೆ. ಬೇರೆ ಕಡೆ ವ್ಯಾಲ್ಯೂ ಸಿಗ್ತಿಲ್ಲ ಅಂದ್ರೆ ಅಬ್ವಿಯಸ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ವ್ಯಾಲ್ಯೂಯೇಷನ್ ಚೆನ್ನಾಗಿರೋ ಕಡೆ ಮೂವ್ ಮಾಡ್ತಾರೆ. ಬಟ್ ಅದಕ್ಕೆ ಸ್ವಲ್ಪ ಸಮಯ ಆಗ್ಬೋದು. ಅಂದ್ರೆ ನಾಳೆಯಿಂದಾನೇ ಬಂದ್ಬಿಡ್ತಾರೆ ಅಂತ ಏನಲ್ಲ, ಗ್ರಾಜುಯಲ್ ಆಗಂತೂ ಬಂದೇ ಬರ್ತಾರೆ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಏನು ನೆನ್ನೆ ತಾನೇ ISM 2.0 ಬಗ್ಗೆ ಅಪ್ಡೇಟ್ ಅನ್ನ ನೋಡಿದ್ವಿ. ಅಂದ್ರೆ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಬಗ್ಗೆ. ಇವತ್ತು ISM CEO ಸಿನ್ಹಾ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೋಡಬಹುದು, ಗವರ್ನಮೆಂಟ್ ಟು ಟೇಕ್ ಈಕ್ವಿಟಿ ಇನ್ ಚಿಪ್ ಸ್ಟಾರ್ಟ್ಅಪ್ಸ್ ಅಂಡರ್ ಸೆಮಿಕಂಡಕ್ಟರ್ 2.0 ಎಕ್ಸಿಟ್ ಆಸ್ ಫರ್ಮ್ಸ್ ಸ್ಕೇಲ್. ಅಂದ್ರೆ ಈ ಸೆಮಿಕಂಡಕ್ಟರ್ ಸ್ಟಾರ್ಟ್ಅಪ್ ಗಳೇನ್ ಬರ್ತವೆ ಅವುಗಳಿಗೆ ಸಪೋರ್ಟ್ ಮಾಡೋ ಸಲುವಾಗಿ ಸರ್ಕಾರ ಆ ಕಂಪನಿಗಳಲ್ಲಿ ಸ್ಟೇಕ್ ಅನ್ನ ತಗೊಳುತ್ತೆ ಅಂತ ಹೇಳಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಕಂಪನೀಸ್ಗೆ ಬಿಗಿನಿಂಗ್ ಅಲ್ಲಿ ಹಣದ ಅವಶ್ಯಕತೆ ಇರುತ್ತೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗ್ಬೋದು ಅಥವಾ ಕೆಪಾಸಿಟಿ ಎಕ್ಸ್ಪಾನ್ಷನ್ ಆಗ್ಬೋದು, ಸಾಕಷ್ಟು ಹಣದ ಅವಶ್ಯಕತೆ ಇರುತ್ತೆ. ಎಷ್ಟೋ ಸ್ಟಾರ್ಟ್ಅಪ್ ಗಳು ಹಣದ ಕೊರತೆಯಿಂದನೇ ಮೇಲಕ್ಕೆ ಬರಕ್ಕಾಗೋದೇ ಇಲ್ಲ. ಹಾಗಾಗಿ ಪೊಟೆನ್ಶಿಯಲ್ ಇರುವಂತ ಕಡೆ ಈ ರೀತಿ ಈಕ್ವಿಟಿಯನ್ನ ತಗೊಂಡಾಗ ಅದು ದೇಶದ ಬೆಳವಣಿಗೆಗೂ ಕೂಡ, ಅಂದ್ರೆ ಸೆಕ್ಟರ್ ವೈಸ್ ಬೆಳವಣಿಗೆಗೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ, ಇಂಡಿಯನ್ ಇಕೋಸಿಸ್ಟಮ್ಗೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಹೂಡಿಕೆ ಮಾಡುತ್ತೆ ಅಂತ ಹೇಳಿದರೆ, ಜೊತೆಗೆ ಆ ಕಂಪನಿಗಳು ಬೆಳೆಯೋದಕ್ಕೆ ಶುರು ಮಾಡಿದ್ಮೇಲೆ ಒನ್ಸ್ ನಮ್ಮ ಸಪೋರ್ಟ್ ಅವಶ್ಯಕತೆ ಇಲ್ಲ ಅಂದ್ಮೇಲೆ ನಾರ್ಮಲ್ ಆಗಿ ಎಕ್ಸಿಟ್ ಕೂಡ ಆಗುತ್ತೆ ಸರ್ಕಾರ ಅನ್ನುವಂತ ಮಾತನ್ನ ಹೇಳಿದರೆ ಖಂಡಿತ ಇದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಸಾಕಷ್ಟು ಅವಕಾಶಗಳಿದೆ ಎಲ್ಲ ಕಡೆ, ಈಗ ಚಿಪ್ಸ್ ಬೇಕೇ ಬೇಕು. ಹಾಗಾಗಿ ಈ ಎಕೋಸಿಸ್ಟಮ್ ನ ಬಿಲ್ಡ್ ಮಾಡಿದ್ರೆ ಮೇ ಬಿ ಮುಂದಿನ ದಿನಗಳಲ್ಲಿ ಅದು ಇಂಡಿಯಾದ ಗ್ರೋತ್ಗೂ ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇದೆ. ಏನು MSCI ಇಂಡಿಯಾ ರೇಜಿಂಗ್ ಸಂಬಂಧಪಟ್ಟಂತೆ ಸುದ್ದಿ ಇದೆ. ಮೇ ಬಿ 12 ಸ್ಟಾಕ್ ಗಳು MSCI ಇಂಡಿಯಾ ಇಂಡೆಕ್ಸ್ ಅನ್ನ ಸೇರ್ಕೊಳ್ಬಹುದು ಅಂತ ಲೆಕ್ಕಾಚಾರವನ್ನು ಮಾಡ್ತಿದ್ದಾರೆ. ಇದು ಎಸ್ಟಿಮೇಷನ್ ಅಷ್ಟೇ, ಆನಂತರ ಸ್ಟಾಕ್ ಗಳು ಬದಲಾಗಬಹುದು. ಜೊತೆಗೆ ಇನ್ ಕೇಸ್ 12 ಸ್ಟಾಕ್ ಗಳು ಆಡ್ ಆದ್ರೆ $2.3 ಬಿಲಿಯನ್ ಪ್ಯಾಸಿವ್ ಇನ್ಫ್ಲೋ ಈ ಸ್ಟಾಕ್ ಗಳಲ್ಲಿ ಬರುವಂತ ಸಾಧ್ಯತೆಗಳಿರುತ್ತೆ ಅಂತ ಲೆಕ್ಕಾಚಾರ ಹೇಳ್ತಿದೆ. ನೋಡಬಹುದು, ಈ ರೀಬ್ಯಾಲೆನ್ಸಿಂಗ್ ಅನೌನ್ಸ್ ಆಗೋದು ಆಗಸ್ಟ್ 12ನೇ ತಾರೀಕು. ಮೇ ಬಿ 12 ಹೊಸ ಇನ್ಕ್ಲೂಷನ್ಸ್ ಆಗ್ಬೋದು, 3 ಎಕ್ಸ್ಕ್ಲೂಷನ್ಸ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. 3 ಸ್ಟಾಕ್ ಗಳು ಆ ಇಂಡೆಕ್ಸ್ ಇಂದ ಆಚೆ ಹೋಗ್ಬೋದು, 12 ಸ್ಟಾಕ್ ಗಳು ಹೊಸದಾಗಿ ಸೇರ್ಕೊಳ್ಬಹುದು ಅಂತ. ಇನ್ ಕೇಸ್ ಏನಾದ್ರೂ ಈ ರೀತಿ ಸೇರ್ಕೊಂಡ್ರೆ $2.3 ಬಿಲಿಯನ್ ಇನ್ಫ್ಲೋ ಅಂದ್ರೆ ಆಲ್ಮೋಸ್ಟ್ 2 ಲಕ್ಷ ಕೋಟಿ. 2 ಲಕ್ಷ ಕೋಟಿಗೂ ಅಧಿಕ ಇನ್ಫ್ಲೋ ಆ ಸ್ಟಾಕ್ ಗಳಲ್ಲಿ ಬರ್ಬೋದು ಅಂತ. ಯೂಶುವಲಿ ಪ್ಯಾಸಿವ್ ಇನ್ಫ್ಲೋ ಯಾಕೆ ಬರುತ್ತೆ ಅಂದ್ರೆ ಇದೊಂದು MSCI ಏನಿದೆ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಗಳಲ್ಲಿ ಇಂಡೆಕ್ಸ್ ಅನ್ನ ಮಾಡುತ್ತೆ ಕಂಪನಿಗಳದ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವೀಗ ಯಾವ್ದಾದ್ರು ಕಂಪನಿಯಲ್ಲಿ ಹೂಡಿಕೆ ಮಾಡ್ಬೇಕು ಅಂದ್ರೆ ಭಾರತದಲ್ಲಿ ಆಲ್ಮೋಸ್ಟ್ 5-6 ಸಾವಿರ ಕಂಪನೀಸ್ ಲಿಸ್ಟ್ ಆಗಿದೆ, ಅದು ಅದಕ್ಕಿಂತ ಜಾಸ್ತಿನೂ ಇದೆ. ನಾವೆಲ್ಲವನ್ನು ಕೂಡ ಸ್ಟಡಿ ಮಾಡ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ. ಕೆಲವು ಸಲ ಏನ್ ಮಾಡ್ತೀವಿ ನಾವು ನಿಫ್ಟಿ 500 ಅಂತ ಒಂದು ಇಂಡೆಕ್ಸ್ ತಗೊಂಡು ಅದರಲ್ಲಿರುವಂತ ಟಾಪ್ 500 ಕಂಪನೀಸ್ ಅಲ್ಲಿ ಸ್ಟಡಿ ಮಾಡ್ಕೊಂಡು ಬಂದಾಗ ನಮಗೆ ಸಾಕಷ್ಟು ಸಮಯ
ಸಮಯ ಸೇವ್ ಆಗುತ್ತೆ. ಅಲ್ಲೇ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಕಂಪನಿಗಳನ್ನ ಹುಡುಕಬಹುದೇನೋ. ಸೊ 5,000-6,000 ಸ್ಟಾಕ್ ಗಳನ್ನ ಸ್ಟಡಿ ಮಾಡೋದಾಗಿದೆ, 500 ಸ್ಟಾಕ್ ಗಳನ್ನ ಸ್ಟಡಿ ಮಾಡೋದಾಗಿದೆ. ಸೊ ಈ ರೀತಿ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಸೊ ಈ ರೀತಿ MSCI ಅನ್ನೋದು ಬೇರೆ ಬೇರೆ ದೇಶದ ಮಾರ್ಕೆಟ್ ಗಳಲ್ಲಿ ಇಂಡೆಕ್ಸ್ ಅನ್ನ ಮಾಡುತ್ತೆ. ಈ FIS ಏನ್ ಬರ್ತಾರೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಅವರುಗಳು ಡೈರೆಕ್ಟ್ ಯಾವುದೋ ಒಂದು ಸ್ಟಾಕ್ ಅನ್ನ ತಗೊಳ್ಳದೆ ಈ ಇಂಡೆಕ್ಸ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಸ್ಟಾಕ್ ಗಳನ್ನ ಸ್ಟಡಿ ಮಾಡ್ತಾರೆ. ಅಲ್ಲಿ ಪೊಟೆನ್ಶಿಯಲ್ ಎಲ್ಲಿದೆ ಅನ್ಸುತ್ತೆ ಅಲ್ಲಿಗೆ ಹೂಡಿಕೆ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದ್ರೆ ಅವರ ಕೆಲಸವನ್ನ ಕಡಿಮೆ ಮಾಡ್ಕೊಡುವಂತ ಕೆಲಸ ಮಾಡುತ್ತೆ ಈ ಇಂಡೆಕ್ಸ್. ಈಗ ಫಾರ್ ಎಕ್ಸಾಂಪಲ್ ನಾವು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ, ಡೈರೆಕ್ಟ್ ಹೋಗಿ ಯಾವ್ದೋ ಒಂದು ಕಂಪನಿಯನ್ನ ಅಥವಾ ಕಂಪನಿ ಸ್ಟಾಕ್ ಅನ್ನ ತಗೊಂಡ್ಬಿಟ್ರೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಏನಿರುತ್ತೆ ರಿಸ್ಕ್ ಅದೆಲ್ಲ ಗೊತ್ತಿರೋದಿಲ್ಲ. ಬಟ್ ನಾವು ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಯಾವ್ದಾದ್ರು ಒಂದು ಇಂಡೆಕ್ಸ್ ಅನ್ನ ಫಾಲೋ ಮಾಡ್ತೀವಿ ಅಥವಾ ವೆಲ್ ನೋನ್ ಕಂಪನೀಸ್ ಅನ್ನ ಫಾಲೋ ಮಾಡ್ತೀವಿ. ಸೊ ಅದೇ ರೀತಿ ಇದೊಂದು ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೆ. ಅದರಲ್ಲಿ ಇರುವಂತಹ ಕಂಪನಿಗಳಲ್ಲಿ FIS ಹೂಡಿಕೆ ಮಾಡ್ತಾರೆ. ಹಾಗಂತ ಅಲ್ಲೇ ಮಾಡ್ಬೇಕು ಅಂತ ರೂಲ್ಸ್ ಇಲ್ಲ. ಅವ್ರು ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಬೇರೆ ಸ್ಟಾಕ್ ಗಳಲ್ಲೂ ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಬಟ್ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪೆನ್ಷನ್ ಫಂಡ್ಸ್ ಗಳಿರುತ್ತೆ, ಗವರ್ನಮೆಂಟ್ ಫಂಡ್ ಗಳಿರುತ್ತೆ, ಅವ್ರಗಳಿಗೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ನೀವು ಇಂಥ ಕಡೆನೆ ಹೂಡಿಕೆ ಮಾಡಬೇಕು. ಫಾರ್ ಎಕ್ಸಾಂಪಲ್ MSCI ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿಗಳಲ್ಲೇ ಹೂಡಿಕೆ ಮಾಡಬೇಕು ಅಂತಂದ್ರೆ ಅವಾಗ ಅವ್ರು ಬೇರೆ ಕಡೆ ಮಾಡಕ್ಕಾಗೋದಿಲ್ಲ. ಸೊ ಈ ರೀತಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಈಗ ನಾವು ಭಾರತದಲ್ಲಿ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಅನ್ನ ಫಾಲೋ ಮಾಡುವಂತ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಆ ಮ್ಯೂಚುವಲ್ ಫಂಡ್ ಆ ಇಂಡೆಕ್ಸ್ ಅನ್ನ ಬಿಟ್ಟು ಬೇರೆ ಕಡೆ ಹೂಡಿಕೆ ಮಾಡೋ ಆಗಿಲ್ಲ. ಸೊ ಅದೇ ರೀತಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನ ಅವು ಫಾಲೋ ಮಾಡಬೇಕಾಗತ್ತೆ. ಸೊ ಆ ರೀತಿಯಾಗಿ ಬರುವಂತದ್ದು ಸುಮಾರು 2 ಲಕ್ಷ ಕೋಟಿಗೂ ಅಧಿಕ ಮೊತ್ತ. 2.3 ಬಿಲಿಯನ್ ಡಾಲರ್ ಅಂದ್ರೆ ನೋಡಬಹುದು ಇಲ್ಲಿ 2,21,000 ಕೋಟಿ ಆಗುತ್ತೆ. ಇದು ಎಸ್ಟಿಮೇಷನ್. ಜೊತೆಗೆ ಅದೇನು ಇಮಿಡಿಯೇಟ್ಲಿ ಬಂದ್ಬಿಡೋದಿಲ್ಲ, ಒಂದಷ್ಟು ಸಮಯನೂ ಕೂಡ ತಗೊಳುತ್ತೆ. ಹಾಗಾದ್ರೆ ಯಾವೆಲ್ಲ ಕಂಪನಿಗಳು ಆಡ್ ಆಗ್ಬೋದು, ಫ್ರೆಶ್ ಅಡಿಷನ್ಸ್ ಅಂತ ನೋಡೋದಾದ್ರೆ ಇವರು ಎಸ್ಟಿಮೇಟ್ ಮಾಡ್ತಿರೋದು ಅದಾನಿ ಗ್ರೀನ್, ಗ್ರೋ, ಅದಾನಿ ಎನರ್ಜಿ ಸೊಲ್ಯೂಷನ್ಸ್, ಈ 3 ಕಂಪನಿಗಳು ಹೈ ಪ್ರಾಬಬಿಲಿಟಿ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ಏಥರ್ ಎನರ್ಜಿ ಮೀಡಿಯಂ ಪ್ರಾಬಬಿಲಿಟಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಲೆನ್ಸ್ ಕಾರ್ಟ್, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಇವುಗಳು ಲೋ ಪ್ರಾಬಬಿಲಿಟಿ ಅಂತ ಹೇಳ್ತಿದ್ದಾರೆ. ಇದನ್ನ ಕೊಡ್ತಿರೋರು JM ಫೈನಾನ್ಷಿಯಲ್ ಅವರು. ನೋಡಬಹುದು ಪ್ಯಾಸಿವ್ ಇನ್ಫ್ಲುಯೆನ್ಸ್ ಅಬೌಟ್ $821 ಮಿಲಿಯನ್ 3 ಕಂಪನಿಗಳಿಗೆ. ಇನ್ನು MSCI ಇಂಡಿಯಾ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇಂದ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಗೆ ಚೇಂಜ್ ಆಗಬಹುದು ಆಗಿರುವಂತ ಸ್ಟಾಕ್ ಗಳು ಯಾವ್ಯಾವ ಅಂತ ನೋಡಿದ್ರೆ ಲಾರಸ್ ಲ್ಯಾಬ್ಸ್ ಹಾಗೂ ಬಯೋಕಾನ್ ಸ್ಮಾಲ್ ಕ್ಯಾಪ್ ಇಂದ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಗೆ ಚೇಂಜ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಹೈ ಪ್ರಾಬಬಿಲಿಟಿ ಕ್ಯಾಂಡಿಡೇಟ್ಸ್ ಇವೆರಡು. ಇನ್ನು ಕೋಫೋರ್ಜ್ ಮೀಡಿಯಂ ಪ್ರಾಬಬಿಲಿಟಿ, ವೈಲ್ ಗ್ಲೇನ್ಮಾರ್ಕ್ ಅಂಡ್ ಯುನೋಮಿಂಡಾ ಆರ್ ಕ್ಲಾಸಿಫೈಡ್ ಆಸ್ ಲೋ ಪ್ರಾಬಬಿಲಿಟಿ ಕ್ಯಾಂಡಿಡೇಟ್. ಇನ್ನು ಎಕ್ಸ್ಕ್ಲೂಷನ್ ಸೈಡ್ ನೋಡೋದಾದ್ರೆ ಅಸ್ಟ್ರಲ್ ಆಚೆ ಬರಬಹುದು ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ಇತ್ತೀಚೆಗೆ ಕಂಪನಿ ಡಿಮರ್ಜರ್ ಅನೌನ್ಸ್ ಮಾಡಿತ್ತು. ಮೇ ಬಿ ಅದು ಕೂಡ ಒಂದು ಕಾರಣ ಆಗ್ಬೋದು, ಅಥವಾ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ ಅನ್ನೋದು ಕೂಡ ಕಾರಣ ಆಗ್ಬೋದು. ಜೊತೆಗೆ SBI ಕಾರ್ಡ್ಸ್ ಮೀಡಿಯಂ ಪ್ರಾಬಬಿಲಿಟಿ ಇದೆ ಅಂತ ಲೆಕ್ಕಾಚಾರ ಮಾಡ್ತಿದ್ದಾರೆ. ನಂತರ ಬಾಲಕೃಷ್ಣ ಇಂಡಸ್ಟ್ರಿ ಲೋ ಪ್ರಾಬಬಿಲಿಟಿ. ಈ 3 ಸ್ಟಾಕ್ ಗಳು ಇಂಡೆಕ್ಸ್ ಇಂದ ಆಚೆ ಬರಬಹುದು ಅಂತ ಲೆಕ್ಕಾಚಾರವನ್ನ JM ಫೈನಾನ್ಷಿಯಲ್ಸ್ ಅವರು ಮಾಡ್ತಿದ್ದಾರೆ. ನೋಡೋಣ, ಗೊತ್ತಾಗುತ್ತೆ. ಆಗಸ್ಟ್ 12ಕ್ಕೆ ಅನೌನ್ಸ್ಮೆಂಟ್ ಬರುತ್ತೆ. ಆಗಸ್ಟ್ 31ಕ್ಕೆ ಈ ಹೊಸ ಇಂಡೆಕ್ಸ್ ಜಾರಿಗೆ ಬರುತ್ತೆ, ಅಂದ್ರೆ ಬದಲಾವಣೆಗಳು. ಸೊ ನೋಡೋಣ ಏನೆಲ್ಲ ಬದಲಾವಣೆಗಳಾಗುತ್ತೆ, ಯಾವ ಕಂಪನಿಗಳಿಗೆ ಒಳ್ಳೆಯ ಬೆಳವಣಿಗೆ ಆಗ್ಬೋದು ಅಂತ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಏನು, ನಾಳೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ಸ್ ಇದೆ. ಹಲವು ಎಸ್ಟಿಮೇಷನ್ಸ್ ಬರ್ತಾ ಇರುತ್ತೆ. ಯಾಕಂದ್ರೆ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ನಂಬರ್ 1 ಸ್ಟಾಕ್ ಆಗಿರೋದ್ರಿಂದ ಒಂದಷ್ಟು ಎಸ್ಟಿಮೇಷನ್ಸ್ ಬರ್ತಾ ಇರುತ್ತೆ. ಈ ಸಲ O2C ಬಿಸ್ನೆಸ್ ಪರ್ಫಾರ್ಮೆನ್ಸ್ ತುಂಬಾನೇ ಸ್ಟ್ರಾಂಗ್ ಇರಬಹುದು ಅಂತ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಅಂದ್ರೆ ಆಯಿಲ್ ಟು ಕೆಮಿಕಲ್. ಜೊತೆಗೆ ಆಯಿಲ್ ಟು ಕೆಮಿಕಲ್ ಕಂಪನಿಯ ಕೋರ್ ಬಿಸ್ನೆಸ್ ಸ್ಟಾರ್ಟಿಂಗ್ ಇಂದ ಇರುವಂತದ್ದು, ಅಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು. ಸೊ ಮೇ ಬಿ ಅಲ್ಲಿ ಈ ಸಲ 4-10% ವರೆಗೂ EBITDA ಗ್ರೋತ್ ಇರಬಹುದು ಅಂತ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಸೊ ನೋಡೋಣ, ನಾಳೆ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ. ಯೂಶುವಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬರೋದು. ನೋಡೋಣ. ಇನ್ನು ರೇಮಂಡ್ ರಿಯಾಲ್ಟಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ, ನೋಡಬಹುದು. ಆ ಕಂಪನಿ ಮುಂಬೈನ ಪರೆಲ್ ಮಾರ್ಕೆಟ್ ಗೆ ಎಂಟರ್ ಆಗಿದೆ. 11 ಎಕರೆ ಪ್ಲಾಂಟ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸುಮಾರು 8,500 ಕೋಟಿ GDV ವ್ಯಾಲ್ಯೂ ಇರುವಂತ ಒಪ್ಪಂದಕ್ಕೆ ಕಂಪನಿ ಸಹಿ ಹಾಕಿದೆ. ಇನ್ನು SBI ಫಂಡ್ಸ್ ಮ್ಯಾನೇಜ್ಮೆಂಟ್ IPO ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿತ್ತು. ನೋಡಬಹುದು, ಭರ್ಜರಿಯಾಗಿ ಬಿಡ್ಡಿಂಗ್ ಬಂದಿದೆ. 42x 42 ಟೈಮ್ಸ್ ಬಿಡ್ಡಿಂಗ್ ಬಂದಿದೆ IPO ಗೆ. GMP 15-16% ನೋಡಲಿಕ್ಕೆ ಕಾಣ್ತಾ ಇದೆ. ನೋಡೋಣ, ಕ್ಲೋಸ್ ಆಗಿದೆ. ನಾಳೆ ನಾಡಿದ್ರಲ್ಲಿ ಅಲಾಟ್ಮೆಂಟ್ ಆಗುತ್ತೆ. ಇನ್ವೆಸ್ಟರ್ಸ್ ಗೆ ಲಿಸ್ಟಿಂಗ್ ದಿನ ಖುಷಿ ಕೊಡುತ್ತಾ ನೋಡೋಣ. ಇನ್ನು ಇವತ್ತಿನ ರಿಸಲ್ಟ್ ಗಳ ಕಡೆ ಬಂದ್ರೆ DB ಕಾರ್ಪ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ನೆಟ್ ಪ್ರಾಫಿಟ್ ನೋಡಬಹುದು 24% ರೈಸ್ ಆಗಿದೆ ಇಯರ್ ಆನ್ ಇಯರ್. ಇನ್ನು ರೆವೆನ್ಯೂ 7.9% ಅಪ್ ಆಗಿದೆ. EBITDA 23% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ನೋಡಬಹುದು. ಇಂಟರಿಮ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ, ₹5 ಪರ್ ಶೇರ್ ಕಂಪನಿ. ಇನ್ನು ಪ್ರೆಸ್ಟೀಜ್ ಎಸ್ಟೇಟ್ಸ್ ಬಿಸ್ನೆಸ್ ಅಪ್ಡೇಟ್ ಅನ್ನು ರಿಲೀಸ್ ಮಾಡಿತ್ತು. ಪ್ರೀ ಸೇಲ್ಸ್ ನೋಡಬಹುದು 6,579 ಕೋಟಿ ಇದೆ. ಸೇಲ್ಸ್ ವಾಲ್ಯೂಮ್ 6 ಮಿಲಿಯನ್ ಸ್ಕ್ವೇರ್ ಫೀಟ್ ಇದೆ. ಅವರೇಜ್ ರಿಯಲೈಸೇಷನ್ 11,693 ಪರ್ ಸ್ಕ್ವೇರ್ ಫೀಟ್ ಇದೆ. ಕಲೆಕ್ಷನ್ಸ್ 480 ಕೋಟಿ ರಿಪೋರ್ಟ್ ಮಾಡಿದೆ.
ಪ್ರೆಸ್ಟೀಜ್ ಎಸ್ಟೇಟ್ಸ್. ನ್ಯೂಜನ್ ಸಾಫ್ಟ್ವೇರ್ ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತು. ನೆಟ್ ಪ್ರಾಫಿಟ್ ನೋಡಬಹುದು 40.9% ಅಂದ್ರೆ ಆಲ್ಮೋಸ್ಟ್ 41% ಡೌನ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ರೆವೆನ್ಯೂ 21% ಡೌನ್ ಇದೆ. ಎಬಿಟಾ ಕೂಡ 67% ಡೌನ್ ಇದೆ. ಮಾರ್ಜಿನ್ಸ್ ಕೂಡ ಬಿಗ್ ಇಂಪ್ಯಾಕ್ಟ್ ಆಗಿದೆ. 31.5 ಇಂದ 13.1 ಇಳಿದಿದೆ ಕಂಪನಿದ್ ನೋಡಬಹುದು. ಸ್ಟರ್ಲಿಂಗ್ ಅಂಡ್ ವಿಲ್ಸನ್ SW ಸೋಲಾರ್ ಪ್ರಾಫಿಟ್ ನೋಡಬಹುದು 69% ಅಪ್ ಆಗಿದೆ. 32 ಕೋಟಿಯಿಂದ 54 ಕೋಟಿಗೆ ಜಂಪ್ ಆಗಿದೆ. ಬಟ್ ರೆವೆನ್ಯೂ ಡೌನ್ ಇದೆ 9.7%. ಹಾಗೆ ಎಬಿಟಾ ಕೂಡ ಡೌನ್ ಇದೆ. ಮಾರ್ಜಿನ್ಸ್ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ. ಪಾಲಿಕ್ಯಾಬ್ ಇಂಡಿಯಾ ನೆಟ್ ಪ್ರಾಫಿಟ್ ನೋಡಬಹುದು 32.5% ಅಪ್ ಆಗಿದೆ. ರೆವೆನ್ಯೂ 39% ಅಪ್ ಆಗಿದೆ. ಎಬಿಟಾ 32.5% ಅಪ್ ಆಗಿದೆ. ಮಾರ್ಜಿನ್ ಸ್ವಲ್ಪ ಡಿಕ್ಲೈನ್ ಆಗಿದೆ. 14.5 ಇಂದ 13.8 ಇಳಿದಿದೆ. ಇಯರ್ ಆನ್ ಇಯರ್ ನಂಬರ್ಸ್ ಇದು. ಸೆಗ್ಮೆಂಟ್ ವೈಸ್ ಕೇಬಲ್ಸ್ ರೆವೆನ್ಯೂ 38% ಅಪ್ ಆಗಿದೆ. ಎಬಿಟ್ 25% ಅಪ್ ಆಗಿದೆ. FMEG 68% ಅಪ್ ಆಗಿದೆ. FMEG ಎಬಿಟ್ 60 ಕ್ರೋರ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಳೆದ ಸಲ ಬರೀ 9.5 ಕೋಟಿ ಇತ್ತು. ITC ಹೋಟೆಲ್ಸ್ ಇಯರ್ ಆನ್ ಇಯರ್ ನಂಬರ್ ಇದು. ನೆಟ್ ಪ್ರಾಫಿಟ್ 35% ಅಪ್ ಆಗಿದೆ. ರೆವೆನ್ಯೂ 14.8% ಅಪ್ ಆಗಿದೆ. ಎಬಿಟಾ 19.5% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯಲ್ಲಿ. BHEL ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕಂಪನಿಯ ಕನ್ಸಾಲಿಡೇಟೆಡ್ ಇಯರ್ ಆನ್ ಇಯರ್ ನಂಬರ್ ಅನ್ನು ನೋಡಿದ್ರೆ ನೆಟ್ ಪ್ರಾಫಿಟ್ 378 ಕೋಟಿ ರಿಪೋರ್ಟ್ ಮಾಡಿದೆ. ಕಳೆದ ಸಲ 456 ಕೋಟಿ ಲಾಸ್ ರಿಪೋರ್ಟ್ ಮಾಡಿತ್ತು ಕಂಪನಿ ಇಯರ್ ಆನ್ ಇಯರ್. ರೆವೆನ್ಯೂ ನಲ್ಲಿ 40% ಅಪ್ ಆಗಿದೆ. ಎಬಿಟಾ ಕೂಡ ನೋಡಬಹುದು ಹಿಂದಿನ ಸಲ 537 ಕೋಟಿ ಲಾಸ್ ಇತ್ತು. ಈ ಸಲ 504 ಕೋಟಿ ಪ್ರಾಫಿಟ್ ರಿಪೋರ್ಟ್ ಮಾಡಿದೆ. ಮಾರ್ಜಿನ್ಸ್ 6.5% ಇದೆ ನೋಡಬಹುದು. ನಂಬರ್ ಚೆನ್ನಾಗಿದೆ BHELದು. 361 ವಾಮ್ ನೆಟ್ ಪ್ರಾಫಿಟ್ 14% ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ರೆವೆನ್ಯೂ ನಿಯರ್ಲಿ 10% ಅಪ್ ಆಗಿದೆ. ಎಬಿಟಾ 16% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ನೋಡಬಹುದು. ನಂತರ ವಿಪ್ರೋ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ನೋಡಬಹುದು 4.3% ಡೌನ್ ಇದೆ ಹಿಂದಿನ ಕ್ವಾರ್ಟರ್ಗೆ ಹೋಲಿಸಿದ್ರೆ. ರೆವೆನ್ಯೂ ಜಸ್ಟ್ 1% ಅಪ್ ಆಗಿದೆ. ಎಬಿಟ್ ಡೌನ್ ಇದೆ 8.4%. ಮಾರ್ಜಿನ್ಸ್ ಕೂಡ ಡೌನ್ ಆಗಿದೆ 160 ಬೇಸಿಸ್ ಪಾಯಿಂಟ್ಸ್. 17.2 ಇಂದ 15.6 ಡೌನ್ ಆಗಿದೆ. ಇದಕ್ಕೆ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ. ಅದಕ್ಕೆ ಮುಂಚೆ ಬೇರೆ ಕೆಲವು ನಂಬರ್ಸ್ ಅನ್ನು ನೋಡೋಣ. ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ₹2 ಪರ್ ಶೇರ್. AI ಗೆ ಸಂಬಂಧಪಟ್ಟಂತೆ ವಿಪ್ರೋ CEO ಸೇಸ್ AI ಎಕ್ಸ್ಪ್ಯಾಂಡಿಂಗ್ ಮಾರ್ಕೆಟ್ ನಾಟ್ ಶ್ರಿಂಕಿಂಗ್ ಇಟ್. AI ಮಾರ್ಕೆಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಿದೆ, ಶ್ರಿಂಕ್ ಮಾಡ್ತಿಲ್ಲ ಅಂದ್ರೆ ಕಡಿಮೆ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಮಾರ್ಜಿನ್ ಇಂಪ್ಯಾಕ್ಟ್ಸ್ ಬಗ್ಗೆ ಮ್ಯಾನೇಜ್ಮೆಂಟ್ ಏನ್ ಹೇಳಿದೆ ಅನ್ನೋದನ್ನ ಒಂದ್ಸಲ ಇಲ್ಲಿ ಬೇಕಿದ್ರೆ ನೋಡ್ಕೊಳ್ಬಹುದು. ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇದೆ ಅಂತ ನೋಡೋದಾದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಓಪನ್ ಇದೆ. ಆಸ್ ಆಫ್ ನೌ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ನೀವು ಇಲ್ಲಿ ನೋಡಬಹುದು 0.27% ಡೌನ್ ಅಲ್ಲಿ ಸದ್ಯದ ಮಟ್ಟಿಗೆ ಟ್ರೇಡ್ ಆಗ್ತಿದೆ. ಅಂದ್ರೆ ಬಿಗ್ ರಿಯಾಕ್ಷನ್ ಏನಿಲ್ಲ, ನಾರ್ಮಲ್ ಆಗಿ ಟ್ರೇಡ್ ಆಗ್ತಿದೆ ವಿಪ್ರೋ. ಟೆಕ್ ಮಹೀಂದ್ರ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ 8.2% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ರೆವೆನ್ಯೂ 4% ಅಪ್ ಆಗಿದೆ. ಎಬಿಟ್ 9.2% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. 70 ಬೇಸಿಸ್ ಪಾಯಿಂಟ್ಸ್ ಇಂಪ್ರೂವ್ ಆಗಿದೆ ಮಾರ್ಜಿನ್ಸ್. ಜೊತೆಗೆ 14.1% ಎಸ್ಟಿಮೇಟ್ ಮಾಡಿದ್ರು. 14.4% ರಿಪೋರ್ಟ್ ಮಾಡಿದೆ ಕಂಪನಿ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಎಸ್ಟಿಮೇಷನ್ ಅನ್ನ ಬೀಟ್ ಮಾಡಕ್ ಆಗಿಲ್ಲ, ಕಡಿಮೆ ಇದೆ. ಬಟ್ ರೆವಿನ್ಯೂ ನಲ್ಲಿ ಬೀಟ್ ಮಾಡಿದೆ ನೋಡಬಹುದು. ಇವನ್ ಎಬಿಟ್ ಅಲ್ಲೂ ಕೂಡ ಬೀಟ್ ಮಾಡಿದೆ ನಂಬರ್ ಅಲ್ಲಿ ಕಂಪನಿ. ನೆಟ್ ಪ್ರಾಫಿಟ್ ಅಲ್ಲಿ ಮಾತ್ರ ಸ್ವಲ್ಪ ಡೌನ್ ಇದೆ. ಅಂದ್ರೆ ಎಸ್ಟಿಮೇಷನ್ ಅನ್ನ ಮೀಟ್ ಮಾಡಕ್ ಆಗಿಲ್ಲ ಅಷ್ಟೇ. ನಂತರ ಅಲೋಕ್ ಇಂಡಸ್ಟ್ರೀಸ್ ಕಂಪನಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ 138 ಕೋಟಿ. ಬಟ್ ಲಾಸ್ ಕಡಿಮೆ ಆಗಿದೆ ಹಿಂದಿನ ಸಲ ಹೋಲಿಸಿದೆ. 172ರಿಂದ 138 ಕೋಟಿಗೆ ಇಳಿದಿದೆ. ರೆವೆನ್ಯೂ 6.5% ಅಪ್ ಆಗಿದೆ. ಎಬಿಟಾ ಅಪ್ ಆಗಿದೆ ಚೆನ್ನಾಗಿ. ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು. 2.2 ಇಂದ 5.8% ಅಪ್ ಆಗಿದೆ. ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನೆಟ್ ಪ್ರಾಫಿಟ್ 830 ಕೋಟಿ ರಿಪೋರ್ಟ್ ಮಾಡಿದೆ. ಹಿಂದಿನ ಸಲ ಬರೀ 325 ಕೋಟಿ ಇತ್ತು. ನೆಟ್ ಪ್ರಾಫಿಟ್ ವೈಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ ಆನ್ ಇಯರ್. ಟೋಟಲ್ ಇನ್ಕಮ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. 619 ಕೋಟಿ ಇದ್ದದ್ದು 2004 ಕೋಟಿಗೆ ಹೋಗಿದೆ. ಒಳ್ಳೆ ಜಂಪ್ ಆಗಿದೆ ಕಂಪನಿಯ ರೆವೆನ್ಯೂ ಕೂಡ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.